ಇತ್ತೀಚೆಗಷ್ಟೇ ಶಾಲಿನಿ ರಜನೀಶ್ ಅವರ ವಿರುದ್ಧ ಕೆಲವೊಂದಷ್ಟು ಆರೋಪಗಳನ್ನ ಮಾಡಿ ಸ್ನೇಹಮಯಿ ಕೃಷ್ಣ ಅವರು ಪೊಲೀಸ್ ಸ್ಟೇಷನ್ಗೂ ಕೂಡ ಹೋಗಿದ್ರು. ಅವರ ಮೇಲೆ ಕೇಸ್ ಕೂಡ ದಾಖಲಾಗಿತ್ತು. ಇದೀಗ ಸ್ನೇಹಮಯಿ ಕೃಷ್ಣ ವಿರುದ್ಧ ಮತ್ತೊಂದು ದೂರು. ಪವಿತ್ರ ಎನ್ನುವರು ದೂರನ್ನ ಕೊಟ್ಟಿದ್ದಾರೆ. ದೂರಿನ ಮೇರೆಗೆ ಎಫ್ಐಆರ್ ಕೂಡ ಆಗಿದೆ. ಪವಿತ್ರ ಎನ್ನುವವರು ನೀಡಿದ ದೂರಿನ ಮೇರೆಗೆ ಎಫ್ಐಆರ್ ಆಗಿರುವಂತದ್ದು. ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಕಳೆದ ವರ್ಷ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದ ಪವಿತ್ರ ಪತಿ ಸಾವಿನ ಮರು ತನಿಖೆಗೆ ಆಗ್ರಹಿಸಿದ್ದ ಸ್ನೇಹಮಯಿ, ಅಲ್ಲದೆ ದೂರು ವಾಪಸ್ ಪಡೆಯುವಂತೆ ತಾಕೀತು ಆರೋಪ ಕೂಡ ಕೇಳಿಬಂದಿರುವಂತದ್ದು. ಪವಿತ್ರ ಮನೆ ವಿಳಾಸಕ್ಕೆ ಸ್ನೇಹಮಯಿ ಪತ್ರವನ್ನ ಬರೆದ ಆರೋಪ. ಇದರಿಂದ ನೆಮ್ಮದಿ ಹಾಳಾಗಿದೆ ಅಂತ ಆರೋಪಿಸಿ ದೂರನ್ನ ಕೊಡಲಾಗಿತ್ತು. ಡಿಸೆಂಬರ್ 5, 2025ರಂದು ಸ್ನೇಹಮಯಿ ಕೃಷ್ಣ ಅವರಿಂದ ಪತ್ರವನ್ನ ಬರೆಯಲಾಗಿತ್ತು. ಪತಿ ಸಾವಿನ ಮರು ತನಿಖೆಗೆ ಆಗ್ರಹಿಸಿದ್ದ ಸ್ನೇಹಮಯಿ ಕೃಷ್ಣ ವಿರುದ್ಧ ಮತ್ತೊಂದು ದೂರು ಇದೀಗ ಕೇಳಿ ಬರ್ತಾ ಇರುವಂತದ್ದು. ಪವಿತ್ರ ಎನ್ನುವವರು ದೂರನ್ನ ಕೊಟ್ಟಿದ್ದಾರೆ. ದೂರಿನ ಮೇರೆಗೆ ಎಫ್ಐಆರ್ ದಾಖಲಾಗಿದೆ. ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಕುರಿತಾಗಿ ಪ್ರಕರಣ ದಾಖಲಾಗಿರುವಂತದ್ದು. ಸ್ನೇಹಮಯಿ ಕೃಷ್ಣ ಮತ್ತು ಮೈಲಾರಪ್ಪ ವಿರುದ್ಧ ಕೇಸ್ ದಾಖಲಾಗಿದೆ. ಕಳೆದ ವರ್ಷ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಂಥ ಪವಿತ್ರ ಪತಿ ಸಾವಿನ ಮರು ತನಿಖೆಗೆ ಆಗ್ರಹಿಸಿದ್ರು ಸ್ನೇಹಮಯಿ ಕೃಷ್ಣ. ಅಲ್ಲದೆ ದೂರು ವಾಪಸ್ ಪಡೆಯುವಂತೆ ತಾಕೀತು ಕೂಡ ಮಾಡಿದ್ರಂತೆ ಆರೋಪ ಕೂಡ ಕೇಳಿಬಂದಿದೆ. ಇನ್ನು ಪವಿತ್ರ ಮನೆ ವಿಳಾಸಕ್ಕೆ ಸ್ನೇಹಮಯಿ ಪತ್ರ ಬರೆದ ಆರೋಪ. ಇದರಿಂದ ನೆಮ್ಮದಿ ಹಾಳಾಗ್ತಾ ಇದೆ ನಮಗೆ ಅಂತ ಆರೋಪಿಸಿ ದೂರನ್ನ ಕೊಡಲಾಗಿದೆ. ಡಿಸೆಂಬರ್ 5ನೇ ತಾರೀಕು 2025ರಂದು ಸ್ನೇಹಮಯಿ ಕೃಷ್ಣ ಅವರು ಪತ್ರವನ್ನು ಬರೆದಿದ್ರು. ಆಗ ಎನ್ಸಿಆರ್ ದಾಖಲನ್ನ ಮಾಡಿತ್ತು ಬಸವೇಶ್ವರ ನಗರ ಪೊಲೀಸರು. ಸದ್ಯ ನ್ಯಾಯಾಲಯದ ಅನುಮತಿ ಮೇರೆಗೆ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. ಮತ್ತೊಂದು ದೂರು ಇದೀಗ ಕೇಳಿಬಂದಿರುವಂತದ್ದು. ಇತ್ತೀಚೆಗಷ್ಟೇ ಸ್ನೇಹಮಯಿ ಕೃಷ್ಣ ಅವರು ಶಾಲಿನಿ ರಜನೀಶ್ ಅವರ ವಿರುದ್ಧ ಕೆಲವೊಂದಷ್ಟು ಆರೋಪಗಳನ್ನ ಮಾಡಿದ್ರು. ಲಂಚವನ್ನ ತೆಗೆದುಕೊಂಡಿದ್ದಾರೆ ಎನ್ನುವ ನಿಟ್ಟಿನಲ್ಲಿ ಮಾತುಕತೆಯನ್ನ ನಡೆಸಿದ್ರು. ಅದಾದ ನಂತರ ಅವರನ್ನ ಅರೆಸ್ಟ್ ಮಾಡಲಾಯಿತು. ಅದಾದ್ಮೇಲೆ ಅವರು ಬಿಡುಗಡೆ ಮಾಡಿದ್ರು. ಆ ಸಂದರ್ಭದಲ್ಲಿ ಶಾಲಿನಿ ರಜನೀಶ್ ಅವರಿಗೆ ಕ್ಷಮೆಯಾಚನೆಯನ್ನ ಕೂಡ ಸ್ನೇಹಮಯಿ ಕೃಷ್ಣ ಅವರು ಮಾಡಿದ್ರು. ಅದೇನೇ ಇರಲಿ ಅಪಾರ್ಟ್ ಫ್ರಮ್ ಬಟ್ ಇವಾಗ ಮತ್ತೊಂದು ದೂರು ಕೂಡ ಕೇಳಿಬಂದಿರುವಂಥದ್ದು ಸ್ನೇಹಮಯಿ ಕೃಷ್ಣ ವಿರುದ್ಧ. ಪವಿತ್ರ ಎನ್ನುವವರು ನೀಡಿದಂಥ ದೂರಿನ ಮೇರೆಗೆ ಎಫ್ಐಆರ್ ಅನ್ನ ಇದೀಗ ದಾಖಲು ಮಾಡಲಾಗಿದೆ. ಮತ್ತೊಂದು ದೂರು ಇದೀಗ ಸ್ನೇಹಮಯಿ ಕೃಷ್ಣ ವಿರುದ್ಧ ಕೇಳಿಬಂದಿರುವಂಥದ್ದು. ದೂರನ್ನ ಕೊಡಲಾಗಿದೆ. ಪವಿತ್ರ ಎನ್ನುವವರು ದೂರನ್ನ ಕೊಟ್ಟಿರುವಂಥದ್ದು. ದೂರಿನ ಮೇರೆಗೆ ಎಫ್ಐಆರ್ ಕೂಡ ದಾಖಲಾಗಿದೆ. ಇನ್ನು ಇತ್ತೀಚೆಗಷ್ಟೇ ಹೊರಗಡೆ ಬಂದು ಕ್ಷಮೆಯಾಚನೆ ಮಾಡಿ ನೇನು ನಿಟ್ಟೂರ್ಸಿಯರನ್ನ ಬಿಡಬೇಕಾದಂತಹ ಸಂದರ್ಭದಲ್ಲಿ ಮತ್ತೊಂದು ದೂರು ಇದೀಗ ಸ್ನೇಹಮಯಿ ಕೃಷ್ಣ ವಿರುದ್ಧ ತಿಳಿದು ಬಂದಿರುವಂಥದ್ದು. ಎಫ್ಐಆರ್ ಕೂಡ ದಾಖಲಾಗಿದೆ. ಇದರಿಂದ ನೆಮ್ಮದಿ ಕೂಡ ಹಾಳಾಗಿತ್ತಂತೆ ಪವಿತ್ರ ಅವರಿಗೆ. ಯಾಕಂತ ಅಂದ್ರೆ ಪತ್ರವನ್ನ ಕೂಡ ಬರೆದಿದ್ರಂತೆ, ದೂರನ್ನ ವಾಪಸ್ ಪಡೀರಿ ಅಂತ. ಆ ಸಂದರ್ಭದಲ್ಲಿ ಮನೆಗೆ ಪತ್ರ ಬರೆಯೋದು, ಕೆಲವೊಂದಷ್ಟು ರೀತಿಯಾದಂಥ ಒತ್ತಡವನ್ನ ಹೇರೋದು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಪವಿತ್ರ ಅವರಿಗೆ ನೆಮ್ಮದಿ ಕೂಡ ಹಾಳಾಗಿತ್ತು. ಮನೆಯನ್ನ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗ್ತಾ ಇತ್ತು. ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಇದೀಗ ದೂರನ್ನ ಕೂಡ ಕೊಟ್ಟಿರುವಂಥದ್ದು. ದೂರಿನ ಮೇರೆಗೆ ಎಫ್ಐಆರ್ ಕೂಡ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧ ದಾಖಲಾಗಿರುವಂಥದ್ದು. ಮೂಡ ಹಗರಣದಲ್ಲಿ ಕೆಲವೊಂದಷ್ಟು ರೀತಿಯಾದಂತಹ ಹೇಳಿಕೆಗಳನ್ನ ಕೊಟ್ಟು ಟ್ರೆಂಡಿಂಗ್ ನಲ್ಲಿ ಇದ್ದಂತಹ ಸ್ನೇಹಮಯಿ ಕೃಷ್ಣ ಅದಾದ ನಂತರ ಶಾಲಿನಿ ರಜನೀಶ್ ಅವರ ವಿರುದ್ಧ ಸುಳ್ಳು ಆರೋಪವನ್ನ ಮಾಡಿದ್ರು. ಲಂಚ ತೆಗೆದುಕೊಳ್ತಿದ್ದಾರೆ ಅಂತ. ಆ ಸಂದರ್ಭದಲ್ಲಿ ಅವರನ್ನ ಅರೆಸ್ಟ್ ಮಾಡಲಾಯಿತು. ಹಿಂದೆ ಮುಂದೆ ನೋಡ್ದಲ್ಲ, ನೋಟಿಸ್ ಅನ್ನ ಕೊಡದಲ್ಲೇ ಅರೆಸ್ಟ್ ಮಾಡಿದಂಥದ್ದು. ಇದೀಗ ಮತ್ತೊಂದು ದೂರು ಕೂಡ ಕೇಳಿಬಂದಿದೆ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧ. ಪವಿತ್ರ ಎನ್ನುವವರು ದೂರನ್ನ ಕೊಟ್ಟಿರುವಂಥದ್ದು. ದೂರಿನ ಮೇರೆಗೆ ಎಫ್ಐಆರ್ ಕೂಡ ದಾಖಲಾಗಿದೆ. ಬಸವೇಶ್ವರ ನಗರ ಠಾಣೆಯಲ್ಲಿ ಸ್ನೇಹಮಯಿ ಕೃಷ್ಣ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂಥದ್ದು. ಪವಿತ್ರ ಮನೆ ವಿಳಾಸಕ್ಕೆ ಪತ್ರವನ್ನ ಬರಿತಾ ಇದ್ರಂತೆ. ಇದರಿಂದ ನೆಮ್ಮದಿ ಹಾಳಾಗಿತ್ತಂತೆ. ಅದನ್ನೆಲ್ಲ ಕೂಡ ಆರೋಪ ಮಾಡಿದ್ದಾರೆ ಇದೀಗ ಪವಿತ್ರ. ಡಿಸೆಂಬರ್ 5, 2025ರಂದು ಸ್ನೇಹಮಯಿ ಕೃಷ್ಣ ಅವರಿಂದ ಪತ್ರವನ್ನ ಬರೆಯಲಾಗಿತ್ತು ಅಂತ ಹೇಳಿರುವಂಥದ್ದು. ಎಫ್ಐಆರ್ ನಲ್ಲಿ ಎಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ. ಸದ್ಯ ನ್ಯಾಯಾಲಯದ ಅನುಮತಿ ಮೇರೆಗೆ ಎಫ್ಐಆರ್ ದಾಖಲಾಗಿರುವಂಥದ್ದು. ಸ್ನೇಹಮಯಿ ಕೃಷ್ಣ ವಿರುದ್ಧ ಮತ್ತೊಂದು ದೂರು ಇದೀಗ ತಿಳಿದು ಬಂದಿದೆ.
ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಕುರಿತಾಗಿ ಸ್ನೇಹಮಯಿ ಕೃಷ್ಣ ಈ ರೀತಿಯಾದಂತಹ ಘಟನೆಗಳಲ್ಲಿ ಸಿಲುಕಿಕೊಳ್ಳೋದು ಇದೇನು ಹೊಸದೇನಲ್ಲ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಹಾಗೂ ಅವರ ಪತ್ನಿ ವಿರುದ್ಧ ಕೆಲವೊಂದಷ್ಟು ರೀತಿಯಾದಂತಹ ಆರೋಪಗಳನ್ನು ಕೂಡ ಮಾಡಿದ್ರು. ಇದೀಗ ಮತ್ತೊಂದು ಆರೋಪ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧ ತಿಳಿದು ಬಂದಿರುವಂಥದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಶಿವು ಸಂಪರ್ಕದಲ್ಲಿದ್ದಾರೆ. ಶಿವು, ಸ್ನೇಹಮಯಿ ಕೃಷ್ಣ ಅವರು ಇತ್ತೀಚೆಗಷ್ಟೇ ಪೊಲೀಸ್ ಸ್ಟೇಷನ್ಗೆ ಕೂಡ ಹೋಗಿ ಬಂದ್ರು. ಶಾಲಿನಿ ರಜನೀಶ್ ಅವರ ವಿರುದ್ಧ ಆರೋಪಗಳನ್ನ ಮಾಡಿ ಇದೀಗ ಮತ್ತೊಂದು ಆರೋಪ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧ ಕೇಳಿಬಂದಿರುವಂತದ್ದು. ಈ ಕುರಿತಾಗಿ ಪವಿತ್ರ ಅವರು ದೂರನ್ನ ಕೂಡ ಕೊಟ್ಟಿದ್ದಾರೆ. FIR ದಾಖಲಾಗಿದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಕನ್ಯಾ, ಇದೀಗ ಕೋರ್ಟ್ ನ ಅನುಮತಿ ಆಧಾರದ ಮೇಲೆ ಮತ್ತೊಂದು FIR ದಾಖಲಾಗಿರುವಂತದ್ದು ಸ್ನೇಹಮಯಿ ಕೃಷ್ಣ ಅವರ ಮೇಲೆ. ಈ ಕೋರ್ಟಿನ ಅನುಮತಿ ಅಂದ್ರೆ ಈ ಹಿಂದೆ ಒಂದು ದೂರನ್ನ ಕೊಟ್ಟಿದ್ದಂತ ಪವಿತ್ರ ಅಂತಕ್ಕಂಥವ್ರದ್ದು NCR ಮಾಡ್ಕೊಂಡಿರ್ತಾರೆ ಬಸವೇಶ್ವರ ನಗರ ಪೊಲೀಸರು. ಇದೀಗ FIR ಅನ್ನ ದಾಖಲಿಸ್ಕೊಂಡಿದ್ದಾರೆ. ಯಾಕೆಂತ ಹೇಳಿದ್ರೆ ನ್ಯಾಯಾಲಯ ಸದ್ಯಕ್ಕೆ ಅನುಮತಿ ಕೊಟ್ಟಿದೆ. ಹಾಗಾಗಿ FIR ದಾಖಲು ಮಾಡ್ಕೊಂಡು ಈ ಒಂದು ದೂರಿನ ಬಗ್ಗೆ ತನಿಖೆಯನ್ನ ನಡೆಸಿ ಅಂತ ಹೇಳಿರೋದ್ರಿಂದ ಈಗ ದೂರನ್ನ ದಾಖಲಿಸ್ಕೊಂಡಿದ್ದಾರೆ ಬಸವೇಶ್ವರ ನಗರ ಪೊಲೀಸರು. ಸ್ನೇಹಮಯಿ ಕೃಷ್ಣ ಮತ್ತು ಮೈಲಾರಪ್ಪ ಅವರ ವಿರುದ್ಧ ಈ ಕೇಸ್ ದಾಖಲಾಗಿರ್ತಕ್ಕಂಥದ್ದು. ಅಂದ್ರೆ ಪವಿತ್ರ ಅಂತಕ್ಕಂಥ ಅವರ ಪತಿ ಏನು ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ. ಈ ಆತ್ಮಹತ್ಯೆ ಸಾವಿನ ಕುರಿತು ಮರು ತನಿಖೆ ಆಗ್ಬೇಕು ಅಂತ ಹೇಳಿ ಒಂದು ಪತ್ರವನ್ನ ಬರೀತಾರೆ, ಆಗ್ರಹ ಮಾಡಿರ್ತಾರೆ ಸ್ನೇಹಮಯಿ ಕೃಷ್ಣ. ಅಲ್ಲದೆ ಮೈಲಾರಪ್ಪ ಅವರ ವಿರುದ್ಧ ಕೊಟ್ಟಿದ್ದಂತಹ ಒಂದು ದೂರೇನಿದೆ ಅದನ್ನು ವಾಪಸ್ ಪಡ್ಕೋಬೇಕು ಅಂತ ತಾಕೀತು ಮಾಡಿದ್ದಾರೆ ಅನ್ನುವಂತ ಆರೋಪ ಏನಿದೆ. ಹಾಗಾಗಿ ಈ ಪವಿತ್ರ ಅವರ ಮನೆ ವಿಳಾಸಕ್ಕೆ ಸ್ನೇಹಮಯಿ ಕೃಷ್ಣ ಅವರು ಒಂದು ಪತ್ರ ಬರೀತಾರೆ. ಆ ಪತ್ರದಲ್ಲಿ ಅವರ ಫೋನ್ ನಂಬರ್ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಆ ಪತ್ರ ಬರೆದಿದ್ರಿಂದಾಗಿ ನಮ್ಮ ಮನೆಯ ನೆಮ್ಮದಿ ಹಾಳಾಗಿದೆ, ಮಕ್ಕಳು ಓದೋದಕ್ಕೆ ಆಗ್ತಾ ಇಲ್ಲ, ನಮ್ಮ ಮನೆಯಲ್ಲಿ ಏನು ಆತ್ಮಹತ್ಯೆ ಆಗಿತ್ತು ನಮ್ಮ ಪತಿ, ಆ ಒಂದು ಮರು ತನಿಖೆ ಆಗ್ಬೇಕು ಅಂತ ಹೇಳಿ ವಿನಾಕಾರಣ ನಮ್ಮ ನೆಮ್ಮದಿಯ ಹಾಳು ಮಾಡೋದಕ್ಕೆ ಸ್ನೇಹಮಯಿ ಕೃಷ್ಣ ಬರೆದಿರುವಂತ ಪತ್ರ ಏನಿದೆ, ಆ ಪತ್ರದಿಂದಾಗಿ ನಮ್ಗೆ ನೆಮ್ಮದಿ ಹಾಳಾಗಿದೆ ಅಂತ ಹೇಳಿ ಡಿಸೆಂಬರ್ 5ನೇ ತಾರೀಕು ಈ ಪತ್ರ ಸ್ನೇಹಮಯಿ ಕೃಷ್ಣ ಬರೆದಿದ್ರು ಅನ್ನೋ ಕಾರಣಕ್ಕೆ ಒಂದು ದೂರನ್ನ ಕೊಡ್ತಾರೆ. NCR ಮಾಡ್ಕೊಂಡಿದ್ದಂತ ಪೊಲೀಸರು ಸದ್ಯಕ್ಕೆ ಈಗ ಕೋರ್ಟ್ ಅನುಮತಿ ಕೊಟ್ಟಿರೋದ್ರಿಂದಾಗಿ FIR ಮಾಡ್ಕೊಂಡಿದ್ದಾರೆ. ಸುಕನ್ಯಾ, ಈ ಪ್ರಕರಣದಿಂದ ಮತ್ತೆ ಅವ್ರಿಗೆ ಸಂಕಷ್ಟಗಳು ಬರ್ತಾ ಇದೆಯಾ ಅನ್ನುವಂಥದ್ದು ಒಂದ್ ಕಡೆ ನೋಡ್ಬೇಕಾಗತ್ತೆ. ಸ್ನೇಹಮಯಿ ಕೃಷ್ಣಗೆ ಈಗಾಗ್ಲೇ CCB ಪೊಲೀಸರು DB ನಟೇಶ್ ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ಅವರನ್ನ ವಿಚಾರಣೆ ಮಾಡಿ ಮತ್ತೆ ಮರು ವಿಚಾರಣೆ ಕರಿತೀವಿ ಅಂತ ನೋಟಿಸ್ ಕೊಟ್ಟು ಕಳಿಸಿರುವಂತದ್ದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಈಗ ಪವಿತ್ರ ಅಂತಕ್ಕಂಥವ್ರು ಕೊಟ್ಟಿರುವಂತ ದೂರು FIR ಆಗಿದೆ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧವಾಗಿ. ಸುಕನ್ಯಾ, ಧನ್ಯವಾದಗಳು ಶಿವು ಹೆಚ್ಚಿನ ಮಾಹಿತಿಗಾಗಿ. ಸ್ನೇಹಮಯಿ ಕೃಷ್ಣ ವಿರುದ್ಧ ಮತ್ತೊಂದು ದೂರು ಕೂಡ ದಾಖಲಾಗಿದೆ. ಪವಿತ್ರ ಎನ್ನುವರು ದೂರನ್ನ ಕೊಟ್ಟಿದ್ರು. ದೂರಿನ ಮೇರೆಗೆ FIR ಅನ್ನ ದಾಖಲು ಮಾಡಲಾಗಿದೆ. ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಕುರಿತಾಗಿ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ.